ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಯಲಲಿತಾ ಈ ಹೆಸರು ತಮಿಳುನಾಡು ರಾಜಕೀಯದಲ್ಲಿ ಅಜರಾಮರ. ಅಮ್ಮ ಎಂದೇ ತಮಿಳುನಾಡು ಮಂದಿಗೆ ಚಿರಪರಿಚಿತ. ಸಿನಿಮಾ ರಂಗದಲ್ಲಿ ಮಾತ್ರವಲ್ಲ, ರಾಜಕೀಯದಲ್ಲೂ ಛಾಪು ಮೂಡಿಸಿದ ಗಟ್ಟಿಗಿತ್ತಿ. ಬದುಕಿರುವಷ್ಟು ದಿನ ಸಿನಿಮಾ ರಂಗದಲ್ಲಿ ಇದ್ದಷ್ಟು ಖ್ಯಾತಿ ರಾಜಕೀಯ ಬದುಕಿನಲ್ಲಿ ಮತ್ತಷ್ಟು ದ್ವಿಗುಣವಾಯಿತು. ಬರೋಬ್ಬರಿ 6 ಬಾರಿ ಮುಖ್ಯಮಂತ್ರಿ ಗಾದಿಗೇರಿದ್ದ ದಿಟ್ಟ ನಾಯಕಿ, ತಮಿಳುನಾಡು ಕಂಡ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ. ಒಮ್ಮೆ ಸದನದಲ್ಲಾದ ಅಪಮಾನ, ಸಭಿಕರ ಮುಂದೆ ನಡೆದ ಹೀನಾತಿಹೀನ ದೌರ್ಜನ್ಯಕ್ಕೆ ಪ್ರತೀಕಾರವಾಗಿ ಚುನಾವಣೆ ಗೆದ್ದು ವಿಧಾನಸಭೆಗೆ ಬಂದೇ ಬರ್ತೀನಿ, ಅಲ್ಲಿವರೆಗೂ ನನ್ನ ಕೂದಲನ್ನ ಕಟ್ಟೋದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಾಕೆ ಮುಂದೊಂದು ದಿನ ತನ್ನ ಪ್ರತಿಜ್ಞೆಯನ್ನ ಪೂರ್ಣ ಮಾಡಿಯೇ ತೀರ್ತಾರೆ. ಬದುಕಿದ್ದು ಕೇವಲ 68 ವರ್ಷವಾದರೂ ಸಾಧಿಸಿದ್ದು ಶತಶತಮಾನಗಳಾಚೆಗಿನ ಸಾಧನೆ. ಇಂಥ ನಾಯಕಿ ಕೊನೆವರೆಗೂ ಮದುವೆಯೇ ಆಗಲಿಲ್ಲ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೂ ಕಾರಣವಾಗಿತ್ತು. ಮಾತ್ರವಲ್ಲ, ಭ್ರಷ್ಟಾಚಾರ ಮಾಡಿ ಹಗರಣಗಳಲ್ಲಿ ಪಾಲ್ಗೊಂಡ ಆರೋಪದಡಿ ಜೈಲು ಪಾಲಾಗಿದ್ದೂ ಇದೆ. ಬನ್ನಿ ಹಾಗಿದ್ರೆ ಈ ಸಂಚಿಕೆಯಲ್ಲಿ ಜಯಲಲಿತಾ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಜಯಲಲಿತಾ ಮುನ್ನೆಲೆಗೆ ಬಂದದ್ದು ಕೇವಲ 13 ವರ್ಷದವರಿದ್ದಾಗಲೇ. ಆಗ ತಾನೇ ಸಿನಿಮಾ ರಂಗ ಮೆಲ್ಲಗೆ ಆವರಿಸಿಕೊಳ್ಳುತ್ತಿದ್ದ ಕಾಲಮಾನ. ತನ್ನ ನಟನ ಪ್ರತಿಭೆಯ ಮೂಲಕ ಬಾಲ ಕಲಾವಿದೆಯಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದವರು ಜಯಲಲಿತಾ. ಕರ್ನಾಟಕದ ಮಂಡ್ಯದಲ್ಲಿ ಜನಿಸಿ ಎಐಎಡಿಎಂಕೆ ಪಕ್ಷದ ನಾಯಕಿಯಾಗಿ 6 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ತಮ್ಮ ಬೆಂಬಲಿಗರಿಂದ ಅಮ್ಮ ಮತ್ತು ಪುರಚ್ಚಿ ತಲೈವಿ ಎಂದು ಕರೆಸಿಕೊಂಡು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ಮಹಾಸಾಧಕಿ ಜಯಲಲಿತಾ ಹುಟ್ಟಿದ್ದು 1948 ಫೆಬ್ರವರಿ 24ರಂದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ. ಜಯಲಲಿತಾ ಅಂದರೆ ಜಯರಾಮ್ ಜಯಲಲಿತಾ. ಮಧ್ಯಮ ವರ್ಗದ ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬದಲ್ಲಿ ಜಯರಾಮ್ ಮತ್ತು ಸಂಧ್ಯಾ ಅಲಿಯಾಸ್ ವೇದವಲ್ಲಿ ದಂಪತಿಗೆ ಜನಿಸಿದವರೇ ಜಯಲಲಿತಾ. ಹುಟ್ಟಿದ್ದು ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯಲ್ಲಿ. ಅವರ ತಂದೆ ಮೈಸೂರು ಅರಸರ ಅರಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ಜಯಲಲಿತಾರ ಹುಟ್ಟು ಹೆಸರು ಕೋಮಲವಲ್ಲಿ. ಇವರ ಕುಟುಂಬಕ್ಕೂ ಮೈಸೂರು ಅರಸರ ಆಡಳಿತಕ್ಕೂ ಅವಿನಾಭಾವ ನಂಟಿದೆ. ಜಯಲಲಿತಾರ ತಾತ ಆ ಕಾಲದಲ್ಲಿಯೇ ಮೈಸೂರು ಒಡೆಯರ್ ಬಳಿ ರಾಜ ಪುರೋಹಿತರಾಗಿದ್ರು. ಹಾಗಾಗಿ ತನ್ನ ಮೊಮ್ಮಗಳಿಗೂ ಜಯಲಲಿತಾ ಎಂದು ಮರು ನಾಮಕರಣ ಮಾಡಿದ್ರು. ಅಂದಿನ ಕಾಲದಲ್ಲಿ ನೆಲೆಸಿದ್ದು ಮೈಸೂರು ಲಕ್ಷ್ಮೀಪುರಂನಲ್ಲಿರುವ ಸ್ವರ್ಣ ವಿಲಾಸ ಬಂಗಲೆಯಲ್ಲಿ. ಈಗ ಅದು ಕ್ಲಬ್ ಆಗಿ ಪರಿವರ್ತನೆಯಾಗಿದೆ. ಇಂದಿಗೂ ಈ ಕ್ಲಬ್ನಲ್ಲಿ ಜಯಲಲಿತಾರ ಭಾವಚಿತ್ರ ಇರಿಸಿರೋದು ಇತಿಹಾಸವನ್ನ ಸಾರಿ ಹೇಳುವಂತಿದೆ. ಹುಟ್ಟಿದ್ದು ಕರುನಾಡಾದರೂ ಬೆಳೆದಿದ್ದು ತಮಿಳುನಾಡು, ಬೆಳೆಸಿದ್ದು ಕೂಡ ತಮಿಳುನಾಡಿನ ಮಣ್ಣು. ಜಯ ಅವರ ತಾಯಿಯ ತಂದೆ ರಂಗಸ್ವಾಮಿ ಅಯ್ಯಂಗಾರ್ ಅವರು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲಿ ಉದ್ಯೋಗದಲ್ಲಿದ್ದರು. ಜಯ 2 ವರ್ಷದ ಕೂಸಾಗಿದ್ದಾಗ ತಂದೆಯ ಹಠಾತ್ ಮರಣದಿಂದಾಗಿ ವಿಧಿ ಇಲ್ಲದೆ ತಾಯಿ ವೇದವಲ್ಲಿ ತಮ್ಮ ತವರು ಮನೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. 1952ರಲ್ಲಿ ಮದ್ರಾಸಿಗೆ ತೆರಳಿದ ವೇದವಲ್ಲಿ ಅಲ್ಲಿ ಸಂಧ್ಯಾ ಎಂಬ ಹೆಸರನ್ನು ಬದಲಿಸಿಕೊಂಡು ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸ್ತಾರೆ. ಸಂಧ್ಯಾ ಆ ಕಾಲದ ಪ್ರಖ್ಯಾತ ಭರತನಾಟ್ಯ ಕಲಾವಿದೆ. ತಮಿಳು ಸಿನಿಮಾಗಳಲ್ಲಿ ಮಿಂಚತೊಡಗಿದ್ರು. ಇತ್ತ ಕಡೆ ಅಜ್ಜ ಅಜ್ಜಿಯ ಕಾಳಜಿಯಲ್ಲಿ ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲ್ನಲ್ಲಿ ಜಯ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. ಮೊದಲೇ ಅಯ್ಯಂಗಾರ್ ಮನೆತನದ ಕುಡಿ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತ, ಭರತನಾಟ್ಯದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಳ್ತಾರೆ. 1950ರಿಂದ 1958ರವರೆಗೂ ಜಯಲಲಿತಾ ಮೈಸೂರಿನಲ್ಲಿಯೇ ತಮ್ಮ ಅಜ್ಜ ಅಜ್ಜಿ ಜೊತೆ ಕಾಲ ಕಳೀತಾರೆ. ಕನ್ನಡವನ್ನ ಸುಲಲಿತವಾಗಿ ಅಚ್ಚುಕಟ್ಟಾಗಿ ಕಲಿತುಕೊಂಡಿದ್ರು. ಕನ್ನಡದಲ್ಲಿಯೇ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ತಿದ್ರು ಅನ್ನೋದು ವಿಶೇಷ. ತಾಯಿ ಸಂಧ್ಯಾಗೆ ಮಗಳ ಉಜ್ವಲ ಭವಿಷ್ಯ ಕಣ್ಣಿಗೆ ಕಟ್ಟತೊಡಗಿತ್ತು. ಬೇಸಿಗೆ ರಜೆಯಲ್ಲಿ ಚಿತ್ರರಂಗಕ್ಕೆ ಪರಿಚಯಿಸಿಯೇ ಬಿಟ್ರು. 1960ರ ಮೇ ತಿಂಗಳಿನಲ್ಲಿ ಮೈಲಾಪುರದಲ್ಲಿ ಭರತನಾಟ್ಯ ಕಲಾವಿದೆಯಾಗಿ ರಂಗ ಪ್ರವೇಶ ಮಾಡ್ತಾರೆ ಜಯಲಲಿತಾ. 1961ರಲ್ಲಿ ಕನ್ನಡದ ಶ್ರೀಶೈಲ ಮಹಾತ್ಮೆ ಸಿನಿಮಾದಲ್ಲಿ ಬಾಲನಟಿಯಾಗಿ ಅಭಿನಯಿಸಿದರು. 1964ರಲ್ಲಿ ಬಿ.ಆರ್. ಪಂತುಲು ಅವರ ಚಿನ್ನದ ಗೊಂಬೆ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜೊತೆ ಅಭಿನಯಿಸಿದರು. 1964ರಲ್ಲಿ ವೈ.ಜಿ. ಪಾರ್ಥಸಾರಥಿ ನಾಟಕ ತಂಡದ ಮೂಲಕ ರಂಗಭೂಮಿಗೆ ಪ್ರವೇಶವನ್ನು ಪಡೆದರು.
1965ರಲ್ಲಿ ವೆನ್ನಿರ ಅಡೈ ಚಿತ್ರದ ಮೂಲಕ ತಮಿಳು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಅಲ್ಲದೆ ಅಂದಿನ ಕಾಲಕ್ಕೆ ತಮಿಳು ಸಿನಿಮಾದಲ್ಲಿ ಸ್ಕರ್ಟ್ ಧರಿಸಿ ಅಭಿನಯಿಸಿದ ಮೊದಲ ನಟಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು ಜಯ. ಹೀಗೆ ತಮಿಳು ತೆಲುಗು ಸಿನಿಮಾಗಳಲ್ಲಿ ಯಶಸ್ವಿ ನಾಯಕ ನಟಿಯಾಗಿ ಬೆಳೆದು ಬಿಟ್ಟರು. 1965ರಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮಿಳು ಸೂಪರ್ ಸ್ಟಾರ್ ಆಗಿದ್ದ MGR ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ತು. MGR ಮತ್ತು ಜಯಲಲಿತಾ ಜೋಡಿ ಬೆಳ್ಳಿ ಪರದೆಯ ಮೇಲೆ ಯಶಸ್ವಿಯಾಯಿತು. ಈ ಜೋಡಿ ಜೊತೆಯಾಗಿ ಸುಮಾರು 28 ಚಿತ್ರಗಳಲ್ಲಿ ನಟಿಸ್ತಾರೆ. ಅಲ್ಲಿಂದಲೇ ಇಬ್ಬರ ನಡುವೆಯೂ ಪ್ರೇಮಾಂಕುರವಾಗಿತ್ತು. ಆದರೆ MGR ಜಯಲಲಿತಾಗಿಂತ ಸುಮಾರು 31 ವರ್ಷ ದೊಡ್ಡವರು. ಅದಾಗಲೇ ಅವರಿಗೆ ಮದುವೆಯೂ ಆಗಿತ್ತು. ಲೋಕದ ಕಣ್ಣಿಗೆ ಅವರಿಬ್ಬರು ಗುರು ಶಿಷ್ಯೆಯಾಗಿ ಮಾತ್ರ ಕಂಡಿದ್ರು. ಆದರೆ ಒಳಗೊಳಗೆ ಅವರದೊಂದು ಸುಮಧುರ ಪ್ರೇಮ ಕಥೆ, ಯಾರೂ ಬಿಡಿಸಲಾರದ ಪ್ರೇಮದ ನಂಟಾಗಿತ್ತು. ಹೀಗೆ ಕೆಲವೊಂದು ಗಾಸಿಪ್ನಿಂದಾಗಿ 1970ರ ದಶಕದಲ್ಲಿ ಪರಸ್ಪರ ದೂರಾಗಿ ಬಿಟ್ರು. ಅದು ಪರದೆಯ ಮುಂದೆ ಮಾತ್ರ. ಆದರೆ ಮತ್ತೆ 3 ವರ್ಷಗಳ ಬಳಿಕ 1973ರಲ್ಲಿ ತೆರೆ ಕಂಡ ಪಟ್ಟಿಕಟ್ಟು ಪೊನ್ನಯ್ಯ ಚಿತ್ರದಲ್ಲಿ ಮತ್ತೆ ಒಂದಾದರೂ ಆ ಸಿನಿಮಾದಲ್ಲೂ ಮೋಡಿ ಮಾಡಿಬಿಟ್ರು. ಹೀಗೆ ಜಯಲಲಿತಾ 1980ರವರೆಗೂ ಸಿನಿಮಾಗಳಲ್ಲಿ ಬ್ಯುಸಿಯಾಗಿ ಬಿಟ್ರು. ಸುಮಾರು 20 ವರ್ಷಗಳ ಸಿನಿಮಾ ವೃತ್ತಿ ಜೀವನದಲ್ಲಿ ಬರೋಬ್ಬರಿ 300 ಸಿನಿಮಾಗಳನ್ನು ಪೂರೈಸಿದ್ರು. ಅದರಲ್ಲಿ ಕೆಲವು ಹಿಂದಿ ಮತ್ತು ಇಂಗ್ಲಿಷ್ ಸಿನಿಮಾಗಳಾಗಿದ್ವು. ಹೀಗೆ ಸಿನಿಮಾದಲ್ಲಿ ಮೋಡಿ ಮಾಡಿದ್ದ ಜೋಡಿ ರಾಜಕೀಯ ರಂಗದಲ್ಲೂ ಜೊತೆಯಾದರು. ಗುರುವಿಗೆ ತಕ್ಕ ಶಿಷ್ಯೆಯಂತಿದ್ದ ಜಯಲಲಿತಾ 1977ರಲ್ಲಿ AIADMK ನಾಯಕಿಯಾಗಿ ಬಿಟ್ರು. ಇತ್ತ ಕಡೆ MGR ಮೊದಲ ಬಾರಿಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾದರು. ಅವರ ನಾಯಕತ್ವವನ್ನು ಅನುಸರಿಸಿ ವಿಧೇಯ ಶಿಷ್ಯೆಯಂತೆ ಜಯಲಲಿತಾ 1982ರಲ್ಲಿ AIADMK ಸದಸ್ಯೆಯಾಗುವ ಮೂಲಕ ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ. 1983ರಲ್ಲಿ ಪಕ್ಷದ ಪ್ರಚಾರ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಿಸಲಾಗುತ್ತೆ. 1984ರಲ್ಲಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರೆ. ಆದರೆ ಸ್ವಲ್ಪ ಸಮಯದಲ್ಲೇ MGR ಜೊತೆ ಕೆಲವು ಭಿನ್ನಾಭಿಪ್ರಾಯಗಳು ಪ್ರಾರಂಭವಾದವು. 1987ರಲ್ಲಿ MGR ನಿಧನರಾದಾಗ ಪಕ್ಷದೊಳಗೆ ಉತ್ತರಾಧಿಕಾರಕ್ಕಾಗಿ ಹೋರಾಟ ಭುಗಿಲೆದ್ದಿತ್ತು. ಪಕ್ಷದ ಒಂದು ಬಣ MGR ಅವರ ಪತ್ನಿ ಜಾನಕಿ ರಾಮಚಂದ್ರನ್ ಅವರ ಪರವಾಗಿ ನಿಂತರೆ, ಮತ್ತೊಂದು ಬಣ ಜಯಲಲಿತಾ ಅವರ ಪರವಾಗಿ ನಿಂತಿತ್ತು. 1988ರಲ್ಲಿ AIADMKಯ 132 ಶಾಸಕರಲ್ಲಿ 97 ಶಾಸಕರ ಬೆಂಬಲದೊಂದಿಗೆ ಜಾನಕಿ ರಾಜ್ಯದ ಮುಖ್ಯಮಂತ್ರಿಯಾದರು. ಆದರೆ ರಾಜೀವ್ ಗಾಂಧಿ ಅವರ ಅಂದಿನ ಕೇಂದ್ರ ಸರ್ಕಾರ ಕೇವಲ 21 ದಿನಗಳಲ್ಲೇ ಅವರ ಸರ್ಕಾರವನ್ನು ವಜಾಗೊಳಿಸಿತು. 1989ರ ತಮಿಳುನಾಡು ವಿಧಾನಸಭಾ ಚುನಾವಣೆಗಳು AIADMKಯ ಆಂತರಿಕ ಕಲಹವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸಿತ್ತು. ಇದರಲ್ಲಿ DMK ಮತ್ತೆ ಅಧಿಕಾರಕ್ಕೆ ಬಂತು. ಜಯಲಲಿತಾ ಅವರ ಬಣ 27 ಸ್ಥಾನಗಳನ್ನು ಗೆದ್ದರೆ ಜಾನಕಿ ಅವರ ಬಣ ಕೇವಲ 2 ಸ್ಥಾನಗಳಿಗೆ ತೃಪ್ತಿ ಪಡಬೇಕಾಯಿತು. ಹೀನಾಯ ಸೋಲಿನ ನಂತರ ಜಾನಕಿ ರಾಜಕೀಯದಿಂದ ನಿವೃತ್ತರಾದರು. ಜಯಲಲಿತಾರವರೇ AIADMK ಮತ್ತು MGR ಅವರ ರಾಜಕೀಯ ಬದುಕಿನ ಏಕೈಕ ಉತ್ತರಾಧಿಕಾರಿಯಾಗಿ ಬಿಟ್ಟರು. ಅದು ಮಾರ್ಚ್ 25, 1989. ಆ ದಿನ ಜಯಲಲಿತಾ ಅವರ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ದಿನ. ಸದನದಲ್ಲಿ ನಡೆದ ಅದೊಂದು ದುರ್ವರ್ತನೆ ಜಯಲಲಿತಾರ ಸೇಡಿಗೂ ಕಾರಣವಾಯಿತು. ಜಯಲಲಿತಾ ಮುಡಿಗೆ ಕೈ ಹಾಕಿ ಎಳೆದಾಡಿದ ಆರೋಪದಡಿ ಕರುಣಾನಿಧಿ ಸರ್ಕಾರ ಭಾರೀ ಮುಜುಗರಕ್ಕೂ ಕಾರಣವಾಯಿತು. ಈ ಘಟನೆಯಿಂದಲೇ ಜಯಲಲಿತಾ ಪ್ರತಿಜ್ಞೆಯೊಂದನ್ನು ಮಾಡ್ತಾರೆ. ನಾನು ಗೆದ್ದು ಮುಖ್ಯಮಂತ್ರಿಯಾದ ನಂತರವೇ ವಿಧಾನಸಭೆಗೆ ಕಾಲಿಡ್ತೀನಿ ಎಂದು. ಇದಾದ ಕೇವಲ 2 ವರ್ಷಗಳ ನಂತರ ಜಯಲಲಿತಾ ನೇತೃತ್ವದ AIADMK ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ತಮಿಳುನಾಡಿನಾದ್ಯಂತ 234 ಸ್ಥಾನಗಳಲ್ಲಿ 225 ಸ್ಥಾನಗಳನ್ನು ಗೆದ್ದು ಬೀಗಿತ್ತು. ಜಯಲಲಿತಾ ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾದರು. ಮುಖ್ಯಮಂತ್ರಿಯಾದ ಸ್ವಲ್ಪ ಸಮಯದಲ್ಲೇ ಜಯಲಲಿತಾ ಅವರ ಮೇಲೆ ಅಕ್ರಮ ಆಸ್ತಿ, ಭ್ರಷ್ಟಾಚಾರ ಮತ್ತು ದುರುಪಯೋಗದ ಆರೋಪಗಳು ಕೇಳಿಬಂದವು. ಇದರ ಪರಿಣಾಮ 1996ರ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಪಕ್ಷವು ಕೇವಲ 4 ಸ್ಥಾನಗಳನ್ನಷ್ಟೇ ಪಡೆದುಕೊಳ್ತು. ಕರುಣಾನಿಧಿ ಸರ್ಕಾರ ಅಧಿಕಾರಕ್ಕೆ ಬಂದು ಮತ್ತದೇ ದ್ವೇಷ ರಾಜಕಾರಣಕ್ಕೆ ಕೈ ಹಾಕ್ತು. ಅಲ್ಲದೆ ಜಯಲಲಿತಾ ವಿರುದ್ಧ ಸುಮಾರು 48 ಭ್ರಷ್ಟಾಚಾರ ಪ್ರಕರಣಗಳನ್ನು ದಾಖಲಿಸಿ ಹಲವಾರು ತಿಂಗಳುಗಳ ಕಾಲ ಜೈಲಿಗೂ ಕಳುಹಿಸಿತು. 1997ರಲ್ಲಿ ಸುಬ್ರಮಣಿಯನ್ ಸ್ವಾಮಿ ಎಂಬುವವರು ಜಯಲಲಿತಾ ವಿರುದ್ಧ ಸುಮಾರು 66 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಹೊಂದಿರುವ ಆರೋಪದ ಮೇಲೆ ಪ್ರಕರಣವನ್ನು ದಾಖಲಿಸಿದರು. ಈ ಆರೋಪವು ಜಯಲಲಿತಾ ಅವರನ್ನು 1 ದಶಕಕ್ಕೂ ಹೆಚ್ಚು ಕಾಲ ಕಾಡಿತ್ತು. 2001ರ ವಿಧಾನಸಭಾ ಚುನಾವಣೆಯಲ್ಲಿ AIADMK 196 ಸ್ಥಾನಗಳನ್ನು ಗೆದ್ದು ಭರ್ಜರಿ ಜಯ ಸಾಧಿಸಿತು.
ಭ್ರಷ್ಟಾಚಾರ ಆರೋಪದ ಕಾರಣ ಜಯಲಲಿತಾ ಸ್ವತಃ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವೇ ಆಗಲಿಲ್ಲ. ಆದರೆ ಅವರ ಪಕ್ಷವು ಗೆದ್ದ ನಂತರ ಜಯಲಲಿತಾರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿತು. ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮತ್ತೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕಾಯಿತು. ಅವರ ಬದಲಿಗೆ ಪನ್ನೀರ್ ಸೆಲ್ವನ್ ಅವರು ಅಧಿಕಾರದ ಚುಕ್ಕಾಣಿ ಹಿಡಿದರು. 2003ರಲ್ಲಿ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಹೈಕೋರ್ಟ್ನಿಂದ ಖುಲಾಸೆಗೊಂಡ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಲಾಯಿತು. ಕಡೆಗೂ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಮುಖ್ಯಮಂತ್ರಿಯಾದರು. 2006ರ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಮೈತ್ರಿಕೂಟದಡಿ ಸೋಲುವಂತಾಯಿತು. 2011ರ ವಿಧಾನಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ 203 ಸ್ಥಾನಗಳನ್ನು ಗೆದ್ದುಕೊಳ್ತು. ಜಯಲಲಿತಾ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾದರು. ಸೆಪ್ಟೆಂಬರ್ 27, 2014ರಂದು ನ್ಯಾಯಾಲಯ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಜಯಲಲಿತಾರಿಗೆ 4 ವರ್ಷಗಳ ಜೈಲು ಶಿಕ್ಷೆ ಮತ್ತು 100 ಕೋಟಿ ದಂಡ ವಿಧಿಸಿತು. ಜಯಲಲಿತಾ ಸುಮಾರು 1 ತಿಂಗಳು ಜೈಲಿನಲ್ಲಿ ಕಳೆದರು. ಪನ್ನೀರ್ ಸೆಲ್ವಂ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾದರು. 2015ರಲ್ಲಿ ಹೈಕೋರ್ಟ್ ಜಯಲಲಿತಾ ಅವರನ್ನ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಖುಲಾಸೆಗೊಳಿಸಿತು. ಹಾಗಾಗಿ ಜಯಲಲಿತಾ ಮತ್ತೆ ಮುಖ್ಯಮಂತ್ರಿಯಾದರು. 2016ರ ವಿಧಾನಸಭಾ ಚುನಾವಣೆಯಲ್ಲಿ ಜಯಲಲಿತಾ ದಾಖಲೆಯ ಗೆಲುವನ್ನು ಸಾಧಿಸಿದರು. ತಮಿಳುನಾಡಿನ ಇತಿಹಾಸದಲ್ಲಿ ಒಂದು ಪಕ್ಷವು 37 ವರ್ಷಗಳಲ್ಲಿ ಸತತ 2ನೇ ಬಹುಮತ ಗಳಿಸಿದ್ದು ಇದೇ ಮೊದಲಾಗಿತ್ತು. ಈ ಸಾಧನೆಯನ್ನ ಮೊಟ್ಟ ಮೊದಲು ಮಾಡಿದ್ದು ಜಯಲಲಿತಾರ ಗಾಡ್ ಫಾದರ್ ಎಂಜಿಆರ್ ಅವರೇ, ಅದು ಕೂಡ 37 ವರ್ಷಗಳ ಹಿಂದೆ. ಅಲ್ಲಿಗೆ ಗುರುವಿಗೆ ತಕ್ಕ ಶಿಷ್ಯೆಯಂತಾಗಿದ್ರು ಜಯಲಲಿತಾ. ಮೇ 2016ರಲ್ಲಿ ಜಯಲಲಿತಾ 6ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾದರು. ಸೆಪ್ಟೆಂಬರ್ 22ರಂದು 68 ವರ್ಷ ಪೂರೈಸಿದ್ದ ಜಯಲಲಿತಾ ಅವರನ್ನು ಅನಾರೋಗ್ಯದ ಕಾರಣ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಯಿತು. ರಾಹುಲ್ ಗಾಂಧಿ, ಅಮಿತ್ ಶಾ ಮತ್ತು ಅರುಣ್ ಜೇಟ್ಲಿ ಸೇರಿದಂತೆ ಹಲವಾರು ಪ್ರಮುಖ ನಾಯಕರಿಗೆ ಆಸ್ಪತ್ರೆಯಲ್ಲಿ ಅವರನ್ನು ಭೇಟಿಗೆ ಅವಕಾಶವನ್ನೇ ನೀಡಲಿಲ್ಲ. ಬಳಿಕ ಡಿಸೆಂಬರ್ 3ರಂದು ಜಯಲಲಿತಾ ಸುಧಾರಿಸಿಕೊಳ್ತಿದ್ದಾರೆ, ಅವರನ್ನು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ, ಕೆಲವೇ ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡಲಾಗುತ್ತೆ ಎಂಬ ಸುದ್ದಿ ಹೊರಬಿತ್ತು. ಆದರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು. ಜಯಲಲಿತಾರಿಗೆ ಹಠಾತ್ ಹೃದಯಾಘಾತವಾಗಿದೆ ಎಂಬ ಸುದ್ದಿ ಹೊರಬಿದ್ದುಬಿಡ್ತು. ಈ ವಿಚಾರ ಭಾರಿ ಕೋಲಾಹಲಕ್ಕೂ ಕಾರಣವಾಗತ್ತೆ. ಡಿಸೆಂಬರ್ 5ರಂದು ಸಂಜೆ ವೇಳೆಗೆ ಜಯಲಲಿತಾ ಸಾವನ್ನಪ್ಪಿದ್ದಾರೆಂದು ಖಚಿತಪಡಿಸಲಾಗುತ್ತೆ. ಅಲ್ಲಿಗೆ ಸತತ 50 ದಶಕಗಳು ತಮಿಳುನಾಡಿನಾದ್ಯಂತ ಮಿಂಚು ಹರಿಸಿದ್ದ ಜ್ವಾಲೆಯೊಂದು ತಣ್ಣಗಾಗಿತ್ತು. ತಮಿಳುನಾಡು ಮಂದಿಯ ಅಂತರಾಳದಲ್ಲಿ ಅಮ್ಮನಾಗಿ ಸ್ಥಾನ ಪಡೆದುಕೊಂಡಿದ್ರು ಜಯಲಲಿತಾ. ಅಲ್ಲಿಗೆ ಕರುನಾಡಿನಲ್ಲಿ ಹುಟ್ಟಿ ರಾಜ ವೈಭೋಗದಿ ಮೆರೆದು ತಮಿಳುನಾಡು ರಾಜ್ಯವನ್ನು ಆಳಿ ಏಕಾಂಗಿಯಾಗಿ ಕಣ್ಮರೆಯಾದರು ಜಯಲಲಿತಾ. ತನ್ನ ಬದುಕಿನ ಕೊನೆಯವರೆಗೂ ಯಾಕೆ ಮದುವೆಯಾಗಲಿಲ್ಲ ಎಂಬುದನ್ನು ಯಾರೊಂದಿಗೂ ಚರ್ಚಿಸಲಿಲ್ಲ. ಅವರ ವೈಯಕ್ತಿಕ ಜೀವನದ ಬಹಳಷ್ಟು ವಿಚಾರಗಳನ್ನು ಸಾರ್ವಜನಿಕವಾಗಿ ಎಲ್ಲೂ ಹಂಚಿಕೊಳ್ತಿರಲಿಲ್ಲ. ಇಂದಿಗೂ ಜಯಲಲಿತಾರ ಬದುಕು ರೋಚಕತೆಗಳಲ್ಲಿ ಒಂದು. ಇವಿಷ್ಟು ಜಯಲಲಿತಾರ ಬದುಕಿನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.